ಬೆಳಿಬೇಕಾದ್ರೆ ನಮ್ಮಲ್ಲಿ ಒಗ್ಗಟ್ಟು ಬೇಕು. ಒಗ್ಗಟ್ಟಿಲ್ಲ ಇದ್ದರೆ ಪಕ್ಷ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಸುಮಾರು 1.5 ವರ್ಷಗಳಿಂದ ಸ್ವಲ್ಪ ಸುಳ್ಯದಲ್ಲಿ ಗೊಂದಲ. ರಾಧಾಕೃಷ್ಣ ಬೊಳ್ಳೂರವರು ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸಂದರ್ಭ ಕೆಲವು ಅಸಮಾಧಾನಗಳು, ಅಂದರೆ ಭಿನ್ನಾಭಿಪ್ರಾಯ ಇತ್ತು ಹೊರತು ಭಿನ್ನ ಮತ ಇರಲಿಲ್ಲ. ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಲವನ್ನು ತೋರಿಸಿಕೊಂಡು ಏನೋ ಸಣ್ಣ ಪುಟ್ಟ ಕೆಲವು ವ್ಯತ್ಯಾಸಗಳಿಂದಾಗಿ ಆದಂಥ ಅಧ್ಯಕ್ಷತೆಯಲ್ಲಿ ಬಗ್ಗೆ ಸ್ವಲ್ಪ ತಕರಾರು ತೆಗೆದರೆ ಹೊರತು ಯಾರು ಕೂಡ ಪಕ್ಷಕ್ಕೆ ಉಸ್ತುವಾರಿಗಳು ಬಂದು ಸಭೆಗಳಾಯಿತು. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಒಂದೇ ಮನಸ್ಸಿನಿಂದ ಕಾಂಗ್ರೆಸ್ ಪಕ್ಷದ ಏನು ತೀರ್ಮಾನ ಇದೆ, KPCC ಅಧ್ಯಕ್ಷರು ಏನು ತೀರ್ಮಾನ ಮಾಡಿದ್ದಾರೆ ಅದನ್ನು ಒಪ್ಪಿಕೊಂಡು ತಾವೆಲ್ಲ ಒಗ್ಗಟ್ಟಾಗಿ ಇಲ್ಲಿ ಬಂದು ಸೇರಿದ್ದೀರಿ. ನಾನು ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ರಾಧಾಕೃಷ್ಣರವರು ಅಧ್ಯಕ್ಷರಾಗಿ ಬಂದಂಥ ಸಂದರ್ಭ, PC ಜಯರಾಮ್ರವರು ಇಷ್ಟರ ತನಕ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ, ಜಯರಾಮ್ರಂದರೆ ಒಬ್ಬ ಸಂಘಟಕ ಮತ್ತು ಸಹೃದಯಿ, ಬಹಳಷ್ಟು ಸರಳ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ, ಎಲ್ಲರನ್ನೂ ಪ್ರೀತಿಸುವವರು. ಅವರು ಯಾವತ್ತೂ ಕೂಡ ತಕರಾರು ತೆಗೆದಿರಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅನೇಕ ಸಮಯದಿಂದ ನನ್ನ ಹತ್ರ ಹೇಳ್ತಾ ಇದ್ರು, 2.5 ವರ್ಷದಿಂದ ನನಗೆ ಅಧ್ಯಕ್ಷತೆ ಸಾಕು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ದುಡಿತೇನೆ, ಸಾಕಾಗ್ತದೆ, ಕಷ್ಟ ಆಗ್ತದೆ, ಒಬ್ಬರಿಗೆ ವಹಿಸ್ಕೊಡಿ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಆ ಕಾಲ ಬಂದಿದೆ. ಆದರೆ ನಾನು ಅವರಿಗೆ ಹೇಳ್ತಾ ಇದ್ದೆ, ಅಧ್ಯಕ್ಷರು ಹೊಸಬರು ಯಾರು ಬರುವಂಥ ಸಂದರ್ಭ ಬರ್ತದೆ, ಅಷ್ಟರವರೆಗೆ ನೀವೇ ಅಧ್ಯಕ್ಷರು. ನನ್ನ ಬಗ್ಗೆ ಕೂಡ ಬಹಳಷ್ಟು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಒಂದು ಭರತ್ ಮುಂಡೋಡಿಯವರು ಮೆನ್ಷನ್ ಮಾಡಿದರು, ಬಹುಶಃ ವಾಟ್ಸಪ್ ಬಗ್ಗೆ. ನಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ದೊಡ್ಡ ತಲೆನೋವು ವಾಟ್ಸಪ್. ಇದು ನಿಜವಾಗಿ ಒಂದು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಅಥವಾ ಇಲೆಕ್ಟ್ರಾನಿಕ್ ಮೀಡಿಯಾ ಅನ್ನುವಂಥದ್ದು ಈ ದೇಶದಲ್ಲಿ ಬಂದದ್ದು ಯಾಕೆ ಅಂತ ಹೇಳಿದರೆ, ಅದು ಹೊಸ ತಾಂತ್ರಿಕ ವ್ಯವಸ್ಥೆಗಳಿಂದ ದೇಶ ಮುನ್ನುಗ್ಗಬೇಕು, ಅದರ ಪ್ರಯೋಜನವನ್ನು ನಾವು ಮತ್ತು ಯುವಕರು ಪಡ್ಕೊಂಡು ಈ ದೇಶಕ್ಕೆ ಅದರಿಂದ ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನುವಂಥ ಉದ್ದೇಶದಿಂದ ಇದರಲ್ಲಿ ಡಿಜಿಟಲೈಸೇಷನ್ ಆಗಿದೆ. ಇದು ನಮ್ಮ ಅಭಿವೃದ್ಧಿಯ ಒಂದು ಸಂಕೇತ. ಇದನ್ನು ನಾವು ನೆಗೆಟಿವ್ ಆಗಿ ತೆಗೆದುಕೊಂಡ್ರೆ ಬಹಳಷ್ಟು ಕೆಟ್ಟದಾಗ್ತದೆ. ಇದರಿಂದ ಈ ವಾಟ್ಸಪ್ ಅನ್ನುವಂಥದ್ದು ನಮಗೆ ಒಂದು ದೊಡ್ಡ ತಲೆನೋವು. ಭಾರಿ ಜಾಗ್ರತೆಯಿಂದ ನಾವು ಅದನ್ನು ಕೆಲಸ ಮಾಡಿಕೊಂಡು ಹೋಗಬೇಕು. ಅದರಲ್ಲಿ ನನ್ನ ಬಂದಂಥ ಸಂದರ್ಭ ಕೂಡ ನಾನು ಅದರ ಬಗ್ಗೆ ತಲೆನೇ ಕೆಡಿಸಲಿಲ್ಲ. ಜಯರಾಮಣ್ಣ ಪಾಪ ಭಾರಿ ತಲೆನೋವು ಮಾಡಿಕೊಂಡು, ಇದಕ್ಕೆ ತಲೆನೋವು ಮಾಡುವಂಥ ಪ್ರಶ್ನೆ ಅಲ್ಲ. ಯಾಕೆ ಅಂತ ಹೇಳಿದರೆ, ಆ ವಾಟ್ಸ್ಯಾಪ್ನಲ್ಲಿ ಬರೆಯುವವರು 4 ಜನ, ಓದುವವರು 40 ಜನ, ಅದನ್ನು ಟ್ರಾನ್ಸ್ಫರ್ ಮಾಡೋರು 400 ಜನ. ಆ 4 ಜನರ ವ್ಯವಸ್ಥೆ ಎಲ್ಲಿವರೆಗೆ ಮುಟ್ತದೆ ಅಂತ ಹೇಳಿದರೆ, ಇಡೀ ಒಂದು ವ್ಯವಸ್ಥೆಯನ್ನೇ ಹಾಳು ಮಾಡುವಂಥ ಒಂದು ಪರಿಸ್ಥಿತಿಗೆ ಬರ್ತದೆ. ಕೆಲಸ ಇಲ್ಲದವರು ಮಾಡುವಂಥ ಒಂದು ವ್ಯವಸ್ಥೆ. ಆದ್ದರಿಂದ ಅದರ ಬಗ್ಗೆ ಬಹಳಷ್ಟು ರಾಧಾಕೃಷ್ಣರು ಹೊಸ ಅಧ್ಯಕ್ಷರಾಗಿದ್ದೀರಿ, ಬಹಳಷ್ಟು ಜಾಗೃತರಾಗಿ ಇರಬೇಕು ಮತ್ತು ಅವರಿಗೆ ಕಟ್ಟುನಿಟ್ಟಿನ ನಿರ್ದೇಶನವನ್ನು ನೀವು ಕೊಡಬೇಕು. ಕಟ್ಟುನಿಟ್ಟಿನ ನಿರ್ದೇಶನ, ಯಾರೇ ಆಗಲಿ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದರೆ ಅವರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ನಮ್ಮ ಬಳಿ ಬನ್ನಿ, ಅವರಿಗೆ ಏನು KPCC ಅಧ್ಯಕ್ಷರ ಹತ್ರ ಮಾತನಾಡಿಕೊಂಡು ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ನಾನು ಅಧ್ಯಕ್ಷನಾಗಿರೋ ತನಕ ಮಾಡ್ತೇನೆ. ನಾನು ಇವತ್ತು ಅಧ್ಯಕ್ಷನಾಗಿರ್ಬೋದು, ನಾಳೆ ಇನ್ನೊಬ್ಬರು ಬರ್ಬೋದು. ಆದರೆ ಪಕ್ಷದಲ್ಲಿ ಶಿಸ್ತು ಮುಖ್ಯ. ಶಿಸ್ತಿಲ್ಲ ಇದ್ದರೆ ನಮ್ಮ ಪಕ್ಷ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಆ ಶಿಸ್ತನ್ನು ಅಳವಡಿಸಿಕೊಳ್ಳುವಂಥದ್ದು ನಮ್ಮ ನಿಷ್ಠಾವಂತ ಕಾಂಗ್ರೆಸ್ಸಿಗರಾದ ನಮ್ಮೆಲ್ಲರ ಜವಾಬ್ದಾರಿ. ಇದನ್ನು ನಾವು ನಿರ್ವಹಿಸುವಂಥ ಕೆಲಸ ಆಗಬೇಕು ಮತ್ತು ಮುಂದೆ ಇಲ್ಲಿ ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರಕ್ಕೆ ಬರುವಂಥದ್ದು MLA MP ಗಳನ್ನು ತರುವಂಥ ವ್ಯವಸ್ಥೆ ಆಗಬೇಕು. ಯಾಕೆ ನಾವಿವತ್ತು ಚುನಾವಣೆಯ ಸಂದರ್ಭ ಓಟ್ ಕೇಳಲಿಕ್ಕೆ ಹೋಗುವಾಗ ನಮಗೆ ಯಾವುದೇ ರೀತಿಯ ಒಂದು ಹಂಚಿಕೆ ಇರುವಂಥ ಪರಿಸ್ಥಿತಿ ಇಲ್ಲ. ಮತದಾರರು ಹಿಂದೆ ನಾವು ಕೇಳಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮತದಾರರ ಮತ ಕೇಳ್ತಾ ಇದ್ರು, ನಮಗೇನು ಮಾಡಿದಿರಿ, ನಮಗೆ ಏನು ಕೊಟ್ಟಿದ್ದೀರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಪ್ರತಿ ಮನೆಯಲ್ಲಿ ಕೇಳ್ತಾ ಇದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಯಾವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ 2.5 ವರ್ಷಕ್ಕೆ ಹಿಂದೆ ಬಂತ,
ಬರುವಂತಹ ಸಂದರ್ಭ ನಾವು 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದು. ಕಾಂಗ್ರೆಸ್ ಸರ್ಕಾರ ಬಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ, ಈಗಲೂ KPCC ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವಂಥ ಒಂದು ಕಾಲದಲ್ಲಿ 100 ದಿವಸದ ಒಳಗಾಗಿ ನಾವು 4 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಇವತ್ತು ಬಹಳಷ್ಟು ಜನ ಬಿಜೆಪಿಯ ನಾಯಕರುಗಳು ಇದರ ಬಗ್ಗೆ ಬಹಳಷ್ಟು ಟೀಕೆ ಮಾಡ್ತಾರೆ. ಗ್ಯಾರಂಟಿ ನಾವು ಘೋಷಿಸಿದಂತಹ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳು ಪೊಳ್ಳು ಗ್ಯಾರಂಟಿಗಳು, ಕಾಂಗ್ರೆಸ್ನವರು ಓಟಿಗೋಸ್ಕರ ಈ ಗ್ಯಾರಂಟಿಗಳನ್ನು ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರದಿಂದ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದು ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಇವತ್ತು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹೇಳಿದರು ಗ್ಯಾರಂಟಿಗಳದ್ದು 98% ನಾವು ಜನರಿಗೆ ಅನುಷ್ಠಾನವನ್ನು ಮಾಡಿದ್ದಾರೆ. ಅದೇ 1.5% ಮಾತ್ರ ಅದು ಬಾಕಿ ಇದೆ. ಕೆಲವು ತಾಂತ್ರಿಕ ದೋಷಗಳಿಂದ, ಅವರ ತಾಂತ್ರಿಕ ದೋಷಗಳಿಂದಾಗಿ ಇನ್ಕಮ್ ಟ್ಯಾಕ್ಸು ಅಥವಾ GST ಇಂತಹ ಕಾರಣಗಳು ಮತ್ತು ಅವರ ಬ್ಯಾಂಕಿನ ಯಾವುದಾದರೂ ಸಮಸ್ಯೆಗಳಿಂದಾಗಿ 1% ಉಳಿದಿದೆಯೇ ಹೊರತು ಪಕ್ಷದ ಅಥವಾ ಸರ್ಕಾರದ ಒಂದು ನಿರ್ಲಕ್ಷ್ಯದಿಂದ ಒಂದು ವ್ಯಕ್ತಿಗೂ ಇದು ಬಾಕಿ ಆಗಲಿಲ್ಲ.